ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಯಾವ ದಿನ ಬಂದಿದೆ ಅಂದರೆ 2026ರ ಇಸ್ವಿಯಲ್ಲಿ ಯಾವ ದಿನ ಬಂದಿದೆ, ಯಾವ ಡೇಟ್ಗೆ ಬಂದಿದೆ, ಮತ್ತು ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಸಮಯದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬೇಕು, ಹಾಗೆ ವ್ರತವನ್ನು ಮಾಡುವವರು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಶ್ರಾವಣ ಮಾಸ ಶುರುವಾಗೋಕೆ ಮುಂಚೆ ಬರುವ ಅಮಾವಾಸ್ಯೆಯನ್ನು ನಾವು ಶ್ರಾವಣ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರಿತೀವಿ. ಈ ದಿನ ಮದುವೆ ಆಗಿರುವ ಹೆಣ್ಣು ಮಕ್ಕಳು ತಮ್ಮ ಗಂಡನ ಅಭಿವೃದ್ಧಿ ಆಯುಷಗೋಸ್ಕರ ಈ ವ್ರತವನ್ನು ಮಾಡ್ತಾರೆ, ಅಂದರೆ ಆಚರಣೆ ಮಾಡ್ತಾರೆ. ಸಾಕಷ್ಟು ಜನ ಭೀಮನ ಅಮಾವಾಸ್ಯೆ ಅಂದರೆ ಕೇವಲ ಗಂಡನ ಪಾದಪೂಜೆ ಅಂತಾನೆ ಅಂದ್ಕೊಂಡಿದ್ದಾರೆ. ಆದರೆ ಆವತ್ತಿನ ದಿನ ಗಂಡನ ಪಾದಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬೇಕಾಗುತ್ತೆ. ಇನ್ನು ಯಾವ ಸಮಯದಲ್ಲಿ ಆವತ್ತಿನ ದಿನ ಪೂಜೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಭೀಮನ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸ್ಯೆ ಈ ವರ್ಷ ಅಂದರೆ 2026ನೇ ಇಸ್ವಿ ಆಗಸ್ಟ್ 12ನೇ ತಾರೀಕು ಬುಧವಾರ ದಿನ ಬಂದಿದೆ. ಇನ್ನು ಅಮಾವಾಸ್ಯೆ ತಿಥಿ ಪ್ರಾರಂಭವಾಗೋದು ಆಗಸ್ಟ್ 11ನೇ ತಾರೀಕು ಬೆಳಗಿನ ಜಾವ 1:55 ಆರಂಭವಾಗಿ ಆಗಸ್ಟ್ 12ನೇ ತಾರೀಕು ರಾತ್ರಿ 11:08 ಅಂತ್ಯವಾಗುತ್ತೆ. ಇಲ್ಲಿ ಇನ್ನು ಏನಪ್ಪ ಗಮನಿಸಬಹುದು ಅಂದರೆ ಕೆಲವೊಂದು ಸಲ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳು ಎರಡೆರಡು ದಿನ ಬಂದಿರುತ್ತೆ. ಆದರೆ ಈ ವರ್ಷ ಭೀಮನ ಅಮಾವಾಸ್ಯೆ ಪೂರ್ಣ ಪ್ರಮಾಣದಲ್ಲಿ ಬಂದಿದೆ. ಹಾಗಾಗಿ ಆಗಸ್ಟ್ 12ನೇ ತಾರೀಕು ಹಬ್ಬವನ್ನು ಯಾವುದೇ ಅನುಮಾನವಿಲ್ಲದೆ ಆಚರಣೆ ಮಾಡಬಹುದು. ಇನ್ನು ಹಬ್ಬವನ್ನು ಅಥವಾ ವ್ರತವನ್ನು ಆಚರಣೆ ಮಾಡುವವರು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಲು ಒಳ್ಳೆಯ ಸಮಯವೆಂದರೆ ಆಗಸ್ಟ್ 12ನೇ ತಾರೀಕು ಬೆಳಗ್ಗೆ ಆದರೂ ಪೂಜೆಯನ್ನು ಮಾಡಬಹುದು ಅಥವಾ ರಾತ್ರಿ ಆದರೂ ಪೂಜೆಯನ್ನು ಮಾಡಬಹುದು. ಇನ್ನು ಉಪವಾಸ ಇದ್ದು ಪೂಜೆಯನ್ನು ಮಾಡೋದು ಒಂದು ಒಳ್ಳೆ ಶುಭ ಫಲ ಅಂತಲೇ ಕೊಡುತ್ತೆ, ಬೇಗ ಅತಿ ಶೀಘ್ರ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಿಲ್ಲ ಅನ್ನೋರು ಉಪವಾಸವಿಲ್ಲದೆ ಕೂಡ ಪೂಜೆಯನ್ನು ಮಾಡಬಹುದು. ಇನ್ನು ವ್ರತವನ್ನು ಮಾಡ್ತೀರಿ ಅನ್ನೋರು ಮೊದಲು ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನು ಮಾಡಿ ಆಮೇಲೆ ನಿಮ್ಮ ಗಂಡನ ಪಾದ ಪೂಜೆಯನ್ನು ಮಾಡಿ ಅಂತ್ಯಗೊಳಿಸಬಹುದು. ನಾವೇನು ಉಪವಾಸವಿರಲ್ಲ, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹಾಗೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ತೀವಿ ಅನ್ನೋರು ಬೆಳಗ್ಗೆ ಅಥವಾ ರಾತ್ರಿ ಯಾವ ಸಮಯದಲ್ಲಿ ಬೇಕಾದರೂ ಪೂಜೆಯನ್ನು ಮಾಡಬಹುದು. ಈ ವ್ರತವನ್ನು ಮದುವೆಯಾಗಿರುವಂತಹ ಹೆಣ್ಣು ಮಕ್ಕಳು ಅಲ್ಲದೆ ಮದುವೆಯಾಗದೇ ಇರುವ ಕನ್ಯೆಯರು ಕೂಡ ಮಾಡಬಹುದು. ಆದರೆ ಅವರು 2 ಜೋಡಿ ದೀಪಗಳ ಬದಲಿಗೆ ಒಂದು ಕಲ್ಲಿಗೆ ಅಥವಾ ಮಣ್ಣಿನಲ್ಲಿ ಮಾಡಿದ ಗೊಂಬೆಗೆ ಪೂಜೆಯನ್ನು ಮಾಡಬೇಕಾಗುತ್ತದೆ. ಕಲ್ಲಿಗೆ ಯಾಕಪ್ಪ ಪೂಜೆಯನ್ನು ಮಾಡೋದು ಅಂದರೆ ಕಲ್ಲಿನ ಹಾಗೆ ಬಲಿಷ್ಠವಾದ ಗಂಡ ಸಿಗಲಿ ಅನ್ನೋ ಕಾರಣಕ್ಕೆ ಈ ಥರ ಆಚರಣೆಯನ್ನು ಮಾಡಬಹುದು. ಮದುವೆ ಆಗದೇ ಇರುವ ಕನ್ಯೆಯರು, ಮದುವೆಯಾಗಿರುವ ಹೆಣ್ಣು ಮಕ್ಕಳು ಶಿವ ಪಾರ್ವತಿಯರ ಸಂಕೇತವಾಗಿ 2 ಜೋಡಿ ದೀಪಗಳನ್ನು ಇಟ್ಟು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬೇಕಾಗುತ್ತದೆ. ಶಿವಪಾರ್ವತಿಯರ ಫೋಟೋವನ್ನು ಇಟ್ಟು ಅದರ ಮುಂದೆ 2 ಜೋಡಿ ದೀಪಗಳನ್ನು ಇಟ್ಟು ಪೂಜೆಯನ್ನು ಮಾಡಿದ ಮೇಲೆ ಗಂಡನ ಪಾದ ಪೂಜೆಯನ್ನು ಮಾಡಬೇಕಾಗುತ್ತದೆ. ಹಾಗೆ ಆಶೀರ್ವಾದವನ್ನು ಪಡೆದುಕೊಂಡು ಈ ವ್ರತವನ್ನು ಮುಗಿಸುವಂಥದ್ದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ವರ್ಷದ ಅಂದರೆ 2026ನೇ ಇಸ್ವಿಯಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಯಾವ ದಿನ ಬಂದಿದೆ, ಪೂಜೆಗೆ ಒಳ್ಳೆಯ ಸಮಯ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.